ನಾನು ಮಾಡಿರೋ 2000 ಮೀಟರ್ ಮೌಂಟೇನ್ ಹೈಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಬರ್ರಿ. ನಾನು ಸ್ಟೇ ಮಾಡಿರೋ ಪ್ಲೇಸಿಂದ ನಾನು ಹೋಗ್ಬೇಕಾದ್ರೆ ಮೌಂಟೇನ್ ಪೀಕ್ಗೆ ಏನಿಲ್ಲ ಅಂದರೂ 6ರಿಂದ 7 ಗಂಟೆ ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿತ್ತು. ಐ ಲವ್ ಟು ಡೂ ಅಡ್ವೆಂಚರಸ್ ಥಿಂಗ್ಸ್. ಅದಕ್ಕೆ ನಾನು ಫುಲ್ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಹೋದೆ ರೀ. ಅರ್ಧ ದಾರಿ ಆಲ್ಮೋಸ್ಟ್ 2ರಿಂದ 3 ಗಂಟೆ ನಾನು ಹೈಕಿಂಗ್ ಮಾಡಿದ್ಮೇಲೆ ನನಗೆ ರಿಯಲೈಸ್ ಆಯಿತು ನಾನು ಬ್ಯಾಗಲ್ಲಿ ರೈನ್ ಕೋಟು ತಂದಿಲ್ಲ ಮತ್ತು ಛತ್ರಿನೂ ತಂದಿಲ್ಲ ಅಂತ. ಯಾಕಂದರೆ ಕ್ಲೌಡ್ಸ್ ಎಲ್ಲ ಕೆಳಗಡೆ ಬರಾತಿದ್ದು ರೀ. ಫುಲ್ ಹೆದರಿಕೆ ಆಗ್ತಿತ್ತು ನನಗೆ ಮಳೆ ಬಂದರೆ ಬ್ಯಾಕಪ್ ಏನೂ ಇರಲಿಲ್ಲ ಅಂತ ಹೇಳಿ. ತುಂಬ ಸಲ ಸಾಕಪ್ಪ ಬಿಡು ಆಗೋದಿಲ್ಲ ಅಂತೇಳಿ ವಾಪಸ್ ಹೋಗ್ಬಿಡ್ಬೇಕು ಅಂದ್ಕೊಂಡಿದ್ದೆ ರೀ. ಬಟ್ ಇಷ್ಟು ದೂರ ಬಂದೀನಿ, ಇಲ್ಲಿಂದ ವಾಪಸ್ ಹೋದ್ರೆ ಆಗೋದಿಲ್ಲ, ಹೋಗಲೇಬೇಕು ಅಂತೇಳಿ ಹೋದೆ. ಆಲ್ಮೋಸ್ಟ್ 4 ಅವರ್ ಹೈಕ್ ಮಾಡಿದ್ಮ್ಯಾಗ ನಾನು ಫೈನಲಿ ನನ್ನ ಡೆಸ್ಟಿನೇಷನ್ ಕಾಣ್ತೀನಿ. ನನಗೆ ಅದು ನೋಡೋಕೆ ಇಷ್ಟು ಸಮೀಪ ಕಾಣ್ಬೋದು ರೀ. ಅದು ಏನಿಲ್ಲ ಅಂದರೂ 2ರಿಂದ 3 ತಾಸು ಮತ್ತೆ ಹೈಕಿಂಗ್ ಇತ್ತು ರೀ. ಆ್ಯಂಡ್ ಅಲ್ಲಿ ನಾವು ಒಂದು ಹತ್ರ ಕುಂತು ಸ್ವಲ್ಪ ಪ್ರೋಟೀನ್ ಬಾರು ಮತ್ತು ಎಲೆಕ್ಟ್ರೋಲೈಟ್ ಕೊಡ್ತಾರೆ. ಆ್ಯಂಡ್ ಫೈನಲಿ ನಾ ಬಂದು ರೀಚ್ ಆದ್ರಿ. ಬ್ಯಾಗ್ ಅಲ್ಲೇ ಕೆಳಗೆ ಹೋಗೋದು ಲೊಕೇಶನ್ ತೋರಿಸ್ತಿದ್ದೆ. ನಾನು ಲಿಟ್ರೆ ನಿಮಗೆ ತೋರಿಸ್ತೀನಿ ರೀ. ವ್ಯಾಲಿಗೆ ನೋಡ್ರಿ, ನಾ ಬಂದಿರೋ ವ್ಯಾಲಿ ಕೆಳಗಡೆ ಅಂತ ಮೇಲೆ ಬಂದಿರೋ ವ್ಯಾಲಿ ಫುಲ್ ಕ್ಲೌಡ್ಸಿಂದ ಕವರ್ ಆಗಿತ್ತು. ನಾ ಇಲ್ಲೊಂದು ವಿಡಿಯೋ ಮಾಡಾಕಿ ನೋಡ್ರಿ. ಈ ವಿಡಿಯೋದಾಗ ನೋಡ್ರಿ, ನಾನು ಕೆಳಗಡೆಯಿಂದ ಬಂದಿದ್ದೆ. ಲಿಟ್ರಲಿ ನಾ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಮೇಲೆ ಬರೋಷ್ಟಿಗೆ ರೀ ಪೂರಾ ವ್ಯಾಲಿ ಕ್ಲೌಡ್ಸಿಂದ ಕವರ್ ಆಗಿತ್ತು. ಹಟ್ ಒಳಗೆ ಅವ್ರು ನಮಗೆ ಬ್ಲಾಂಕೆಟ್ ಮತ್ತು ಬೆಡ್ ಪ್ರೊವೈಡ್ ಮಾಡಿದ್ರಿ. ಮತ್ತು ವಿಂಡೋಯಿಂದ ಎಷ್ಟು ಚೆನ್ನಾಗಿರೋ ವ್ಯೂ ಇತ್ತು. ಆ್ಯಂಡ್ ಕೆಳಗಡೆ ಹೋಗಿ ನಾನು ರೆಸ್ಟೋರೆಂಟ್ ಒಳಗೆ ಏನಾದ್ರು ತಿನ್ಬೇಕಂತ ಹೋಗ್ತೀನಿ. ಪ್ರೈಸ್ ನೋಡಿ ನಾನು ಅಂತೂ ಫುಲ್ ಶಾಕ್ ಆಗಿದ್ದಾರೆ. 42 ಯೂರೋ ಅಂದರೆ 4000 ಇರೋದಾಗಿ ಭಾಳ ಕಾಸ್ಟ್ಲಿ ಇತ್ತು. ಬಟ್ ಆದ್ರೂ ತೊಗೊಂಡು ತಿಂದು ಮತ್ತು ಹೊರಗಡೆ ಹೋಗಿ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿತ್ತು, ವ್ಯೂ ಎಲ್ಲ ನೋಡ್ತಿದ್ದೆ. ನಾನೇ ಇಷ್ಟು ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡಿ ಫುಲ್ ವೀಡಿಯೋನ ಎಡಿಟ್ ಮಾಡ್ತೀನಿ ರೀ, ಎಲ್ಲ ಲೊಕೇಶನ್ ಎಲ್ಲ ಸೇರಿ ಅದನ್ನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.